ಸೌಂಡ್ ಆಗತೈತಿ ನೋಡು. ಇಲ್ಲೇ ಅದಾವ ಬಾಳೆ ಗಿಡ ತೆಗ್ದವ್ರಿ. ಅಲ್ಲಿ ಫೋನಲ್ಲಿ ಮಾತಾಡ್ತಾ ಕೂತಿದ್ದೀನಿ ಸ್ನೇಹಿತರೆ. ಏನು ಗೊತ್ತಾ, ಹೆಬ್ಬವಲ್ಲ, ಕೆರೆವನು ಅಲ್ಲ, ಮುಳ್ಳಹಂದಿ ಮೊದಲು ಒಂದೇ ಇತ್ತು. ಈಗ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. 7 ಗಂಟೆ ಆಯಿತು. ನಮ್ಮ ಮೇಡಮ್ ಅವ್ರು ಹೊರಟರು, ನಾನು ಬಂದೆ, ಅವಳು ಹೊರಟ್ಲು. ಬಾಯ್ ಬಾಯ್. ನೋಡಿ ನಮ್ಮ ಸ್ಕೂಟರ್ ರೆಡಿಯಾಗಿದೆ ಸ್ನೇಹಿತರೆ ಹೊರಡಲಿಕ್ಕೆ. ಈಗ ನಮ್ಮ ಸ್ಕೂಟ್ರ್ ಬೆಳಗ್ಗೆ 5 ಗಂಟೆಗೆ ನಾನು ಬಿಟ್ಟು ಬರ್ತಾರೋ. ಬಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲ ರೀ, ಅಮಲ್ಪಡೆ ದೇವಸ್ಥಾನಕ್ಕೆಲ್ಲ ಹೋಗಿ ಈಗ ಬಂದು ಚಹಾ ಕುಡಿದು ಕೆಲ್ಸಕ್ಕೆ ಹೊರಟ್ರು ನೋಡಿ. 7 ಗಂಟೆ. ಶ್ರೇಯನ್ ಕರ್ಕೊಂಡೋಕ್ಕಿರೋ? ಹೌದ್ರಿ. ನೋಡಿ ಶ್ರೇಯ ಎಲ್ಲಿ ನೋಡಿ, ಮಿಡ್ಲ್ ದಾರಿಯಲ್ಲಿ ಹೋಗ್ಕಾಳ ನೋಡಕ್ಕೆ. ನಮ್ದು ಇಲ್ಲೇ ಹೋಗ್ಕಾಳಕ್ಕಿ. ನಮ್ಮ ದಾರಿ ಬಿಟ್ಟು ಬರೀ ಮಿಡ್ಲಲ್ಲೇ ಹೋಗಿ ಕಲ್ತಾಳಕ್ಕಿ. ಹಾಂ ರೀ, ಮಧ್ಯಕ್ಕೆ ಹಾದ ತಿರುಗಿ ಅಲ್ಲಿ ಹೋದ್ಲಳ್ರಿ. ಮಧ್ಯಕ್ಕೆ ಹಾದ ಹೋದ್ಲಕ್ಕೆ ಸ್ನೇಹಿತರೆ. ಆ ದಾರಿಯಿಂದ ಹೋಗ್ಬೇಕಲ್ಲ, ನಮಗೆ ಬರುವಂಥ ದಾರಿಯಿಂದ ನಮ್ಮ ಸ್ಕೂಟ್ರ್ ಹೋಗೈತೆ ನೋಡಿ. ಅದು ನಮ್ಮ ದಾರಿ. ಸ್ಟ್ರೈಟ್ ಹೋದರೆ ಅಂದರೆ ನಮಗೆ ಪರ್ಮನೆಂಟ್ ದಾರಿ. ಇಲ್ಲಿ ಕ್ಲೀನ್ ಮಾಡಿದಾರಲ್ಲ, ಈ ಮಣ್ಣು ಗುಡ್ಡೆ ಮುಂದ್ಗಡೆ ಹಾದು ಹೋಗ್ತಾಳೆ ಶ್ರೇಯಮ್ಮ. ಮಿಡ್ಲಲ್ಲಿ ಹತ್ತಿರ ಆಗುತ್ತೆ ಅಂಥೇಳಿ ನಮ್ಮ ಮನೆಯವ್ರು ಬೈತಾರೆ. ನಮ್ದು ಯಾವ ದಾರಿ ಇದೆ ಅದೇ ದಾರಿಯಿಂದ ಹೋಗ್ಬೇಕು, ಅದೇ ದಾರಿಯಿಂದ ಬರಬೇಕು ಅಂತ. ಆದರೂ ಅವಳು ಕೇಳಲ್ಲ. ಅಲ್ಲಿಗೆ ಅದು ನೋಡಿ ನಮ್ಮ ದಾರಿ. ಬನ್ನಿ ಸ್ನೇಹಿತರೆ, ಈಗ ಕೆಲಸಗಳನ್ನು ಮಾಡುವ. ಮೆಣಸಿನ ಗಿಡಗಳದ್ದು ಇಷ್ಟು ಚೆನ್ನಾಗಿ ಬಂದಿದ್ದಾವೆ, ಆದರೆ ಹೂವು ಆಗ್ತಾಯಿಲ್ಲ. ಇದಕ್ಕೆ ಕೆಮಿಕಲ್ಸ್ ಹೊಡೆದ್ರೆ, ಈಗ ಔಷಧ ಎಲ್ಲ ಹೊಡೆದ್ರೆ ಹೂವು ಆಗ್ತಾವೆ ಅಂಥೇಳಿ, ಕಾಯಿ ಆಗ್ತಾವೆ ಅಂದರು. ಹೂವಂತೂ ಫುಲ್ಲಾಗಿದೆ. ಕಾಯಿ ಹಾಕಂದ್ರು ನಮಗೆ ಕೆಮಿಕಲ್ಸ್ ಹೊಡೆಯುವಂಥದ್ದು ಬೇಡ ಅಂದ್ರೆ ನಮ್ಮ ಮನೆಯವರು. ಅಷ್ಟು ಹೊಡೆಯೋದು ಬೇಡ, ಏನು ಬೇಡ, ಆದ್ರಾಗಲಿ ಬಿಟ್ಟರೆ ಬಿಡಲಿ, ಮನೆ ಮುಂದ್ಗಡೆ ಗ್ರೀನಾಗಿ ಚೆನ್ನಾಗಿದ್ದಾವೆ, ಇರಲಿ, ಎಷ್ಟು ದಿನ ಇರ್ತಾವೆ ಇರಲಿ ಅಂತ ಹೇಳಿದ್ರು. ಹಾಗೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಬನ್ನಿ ಈಗ ಸ್ವಲ್ಪ ಚಹಾ ಕುಡಿದು ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಶ್ರೇಯ ಹೋದ ನಂತರ ಸ್ನಾನ ಮಾಡಿ ನಾನು 7 ಗಂಟೆಗೆ ಬಂದು ಶ್ರೇಯ ಹೋದ್ಲಲ್ಲ, ಎಲ್ಲ ಕೆಲಸ ಆಯ್ತು ನೋಡಿ. ಕಸ ಗುಡಿಸೋದು, ಮನೆ ಕ್ಲೀನ್ ಮಾಡಿದೆ. ನಿನ್ನೆ ಏನು ಅಕ್ಕಿ ರೊಟ್ಟಿ ಮಾಡಿದ್ನಲ್ಲಿ ಗ್ಯಾಸ್ ಕಟ್ಟೆ ಫುಲ್ಲು ಗಲೀಜು ಅನಿಸ್ಬಿಟ್ಟಿತ್ತು ನನಗೆ. ಕ್ಲೀನ್ ಆಗೋರಿಗೆ ಸ್ವಲ್ಪ ಸಮಾಧಾನ ಆಗಲ್ಲ. ಎಲ್ಲ ಕ್ಲೀನ್ ಮಾಡಿ ಪೂಜೆ ಆಯಿತು. ಎಲ್ಲ ಕ್ಲೀನ್ ಮಾಡಿದ್ದೇನೆ, ಪೂಜೆ ಕೂಡ ಆಗಿದೆ ಸ್ನೇಹಿತರೆ. ಈಗ ಎಲ್ಲ ಗ್ಯಾಸ್ ಕಟ್ಟಿದೆಲ್ಲ ಕ್ಲೀನಾಗಿದೆ. ಮನೆ ಕೂಡ ಒರೆಸ್ಕೊಂಡು ನೋಡಿ, ಪೂಜೆ ಜಸ್ಟ್ ಪೂಜೆ ಆಗಿದೆ. ಈಗ ಗಾಳಿ ಬರ್ತಾಯಿದೆ ದೀಪಗಳಿಗೆ. ಇಷ್ಟು ಕೆಳಗಿದ್ದರೂ ಈ ಕಿಟಕಿದಿಂದ ಈ ಬಾಗಿಲಿಂದ ಗಾಳಿ ಬಂದೇ ಬರುತ್ತೆ. ಅದಕ್ಕಾಗಿ ನಾನು ಇದನ್ನು ದೀಪ ಹಚ್ಚಿದಾಗೆಲ್ಲ ಬಾಗಿಲು ಹಾಕಿಬಿಡ್ತೀನಿ. ಈಗ ಏನಿಲ್ಲ ಸ್ನೇಹಿತರೆ, ಶ್ರೇಯಾ ಕೂಡ ಕಾಲೇಜಿಗೆ ಹೋಗಿದ್ದಾಳೆ. ಯಜಮಾನ್ರು ಕೂಡ ಇನ್ನೂ ಬಂದಿಲ್ಲ. ಹಾಗಾಗಿ ನಾನು ಟೈಮ್ ತುಂಬ ಆಗ್ತಾ ಬಂದಿದೆ. ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೋ ಅದು ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ನಾನೀಗ ಒಂದು ಅಕ್ಕಿ ರೊಟ್ಟಿ ತಿಂತೀನಿ. ಪದಾರ್ಥ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದಕ್ಕಾಗಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ. ಎಲ್ಲೆಲ್ಲ ಪಾತ್ರೆಗಳನ್ನು ಇಟ್ಬಿಟ್ಟಿದ್ದೆ ಆವಾಗಲೇ. ಇಲ್ಲಿಟ್ಟಿದ್ದೀನಿ ನೋಡಿ. ಇದೆಲ್ಲ ಕ್ಲೀನ್ ಮಾಡಿದೆ, ತನಕ ಕ್ಲೀನ್ ಮಾಡಿ ಒರೆಸಿದ್ನೆಲ್ಲ. ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ಪದಾರ್ಥನ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ನೋಡಿ. ಇನ್ನೊಂದಿಷ್ಟಿದೆ, ಜಾಸ್ತಿ ಇಲ್ಲ. ಇದರೊಳಗಡೆ ಬಿಸಿ ಮಾಡಿಬಿಡ್ತೀನಿ. ಶ್ರೇಯಾ ಇದನ್ನೇ ಕಟ್ಕೊಂಡು ಹೋಗಿದ್ದಾಳೆ ನೋಡಿ. ಇದೇ ಬೇಕಮ್ಮ ಅಂದ್ಲು, ಅದಕ್ಕಾಗಿ ಅದೇ ಇದನ್ನು ಮಾಡಿದ್ದೀನಿ. ಇಲ್ಲಿ ಅಕ್ಕಿ ರೊಟ್ಟಿ ಕೂಡ, ಅಕ್ಕಿ ರೊಟ್ಟಿ ಏನೋ ನಿನ್ನಿದಿಲ್ಲ ಸ್ನೇಹಿತರೆ. ನೈಟ್ ಎದ್ದು ನಾನು ಅವಳಿಗೆ ಮಾಡಿ ಕೊಟ್ಟಿದ್ದೀನಿ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ ನೋಡಿ. ಇದು 3 ರೊಟ್ಟಿ ಉಳಿದಿದೆ ಇವತ್ತು ಮಾಡಿದ್ದು. ಮತ್ತು ಹಾಗೆ ನಿನ್ನೆ ರಾತ್ರಿ ಒಂದು 4 ರೊಟ್ಟಿಯನ್ನು ಉಳಿದಿದ್ದು ಕಿಲ್ಲ ನೋಡಿ. ಅವು ಕಿಲ್ಲ 4 ರೊಟ್ಟಿ ಉಳಿದಿದ್ದು ರಾತ್ರಿಯಾಗಿನ ಅದ ನೋಡಿ ಇಲ್ಲಿ ರೊಟ್ಟಿ. ಅದಕ್ಕಾಗಿ ಬೆಳಗ್ಗೆ ಮಾಡಿದ್ದು 3 ರೊಟ್ಟಿ ಇದೆ ಇಲ್ಲಿ. ಅಂದರೆ ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ರಾತ್ರಿ ಬೇರೆ ಮಾಡಿದ್ದಿತ್ತು. ಮತ್ತು ಪದೇ ಪದೇ ಇದನ್ನೇ ತಿನ್ನಲಿಕ್ಕೆ ಯಾರು ಇಷ್ಟಪಡಲ್ಲ. ಅದಕ್ಕೆ ಹೇಳಿದ್ಲು ಅವಳು, ಪದಾರ್ಥ ಇದು ನಾನು ಇದನ್ನೇ ತೊಗೊಂಡು ಹೋಗ್ತೀನಮ್ಮ, ನನಗೆ ಸ್ವಲ್ಪ ಅಕ್ಕಿ ರೊಟ್ಟಿನೇ ಮಾಡಿಕೊಡು ಅಂತಂದ್ಲು. ಅದಕ್ಕಾಗಿ ಸ್ನೇಹಿತರೆ ಇದೇ ಅಕ್ಕಿ ರೊಟ್ಟಿನ ಮತ್ತು ಹಿಟ್ಟು ಸ್ವಲ್ಪ ಬೇಯಿಸಿಬಿಟ್ಟು ಅವಳಿಗೆ ಮಾಡಿ ಕೊಟ್ಟಿದ್ದೀನಿ.
ಅದಕ್ಕೆ ನೋಡಿ ಮಕ್ಕಳು ಏನು ಕೇಳ್ತಾರೋ ಅದನ್ನು ಮಾಡಿಕೊಡೋ ಕರ್ತವ್ಯ ನಮ್ಮದು. ಮಾಡಿಕೊಡದೆ ಇದ್ದರೆ ಸರಿ ಬೈಸ್ಕೊತೇನೆ ನಾನು. ಅವರಪ್ಪ ಅದೇ ಹೇಳೋದು, ನಮ್ಮ ಯಜಮಾನ್ರು, ಮಕ್ಕಳು ಏನು ಬೇಡ್ತಾರೆ ಅದನ್ನು ಮಾಡಿಕೊಡೋದು ಅಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಾರೆ. ಅಲ್ಲ ಸ್ನೇಹಿತರೆ, ಮಸ್ತಾಗಿದೆ ಅವರೆಕಾಳು ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡಿ. ಎಲ್ಲ ಆರಿದ್ದಾವೆ. ನಾನು ಮಾಡುವಾಗ 4:15 ಏನೋ ಆಗಿತ್ತು ಅಕ್ಕಿ ರೊಟ್ಟಿ ಮಾಡುವಾಗ ನೋಡಿ ಸ್ನೇಹಿತರೆ. ಆವಾಗ ಮಾಡಿದ್ದು ಅಕ್ಕಿ ರೊಟ್ಟಿ ನಾನು 4:15ಕ್ಕೆ ಸ್ಟಾರ್ಟ್ ಮಾಡಿದೆ. 4:45 ಆಯಿತು. ಆ ನಂತರ ಎಲ್ಲ ಡ್ರೆಸ್ ಹಾಕೊಂಡು ನಾನು 5 ಗಂಟೆಗೆ 1-2 ನಿಮಿಷ ಕಮ್ಮಿ ಇರುವಾಗಲೇ ಹೋಗ್ತೇನೆ ಅಲ್ಲಿಗೆ, ಯೋಗ ಕ್ಲಾಸಿಗೆ. ಮನೆಯಿಂದ ಹೊರಡ್ಬೇಕಾದ್ರೆ ಅಲ್ಲಿ ಹೋಗೋಷ್ಟರಲ್ಲಿ 5 ಆಗುತ್ತೆ. ಆವಾಗ ಟೈಮ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಜಮಾನ್ರು ಬಿಟ್ಬಿಡ್ತಾರೆ. ಅಷ್ಟೊತ್ತಲ್ಲಿ ತುಂಬ ಕತ್ಲಿರುತ್ತೆ, ಹೆದರಿಕೆ ಆಗುತ್ತೆ ನಮ್ಮ ಇಲ್ಲಿ ಹೋಗಲಿಕ್ಕೆ ಸ್ವಲ್ಪ. ಹಾಗಾಗಿ ನೋಡೀಗ ಬಿಸಿ ಆಯಿತು. ನಾನು ಕೂಡ ಅಕ್ಕಿ ರೊಟ್ಟಿ ತಿಂತೇನೆ. ತಿಂದು ಪಾತ್ರೆ ಬಟ್ಟೆ ತುಂಬ ಇದೆ, ಬಿತ್ತು ಪಾತ್ರೆ ಬಟ್ಟೆ ತುಂಬ ಇದೆ. ಅದಕ್ಕಾಗಿ ಪಾತ್ರೆ ಬಟ್ಟೆ ಮೊದಲು ಮಾಡ್ಕೊತೀನಿ, ಮಾಡ್ಕೊಂಡು ಹೋಗ್ತೇನೆ ಸ್ನೇಹಿತರೆ. ಮತ್ತೆ ಹೊರಗೆ ಹೋಗ್ಲಿಕ್ಕಿದೆ ಕೆಲಸಕ್ಕೆ ಸ್ವಲ್ಪ. ಹಾಗಾಗಿ ಇಲ್ಲಾಂದರೆ ಎಂಥ ಮಾಡ್ತೀವಿ, ಬಡವರ ಕೆಲಸ ಯಾವುದಿದ್ರೂ ಮಾಡಲೇಬೇಕು. ಹೀಗಾಗಿ ಬನ್ನಿ, ಅಕ್ಕಿ ರೊಟ್ಟಿ ಅವರೆಕಾಳು ಗೊಜ್ಜು ನೋಡಿ ಮಸ್ತಾಗಿ ಎಷ್ಟು ತಿಳು ಮಾಡಿದ್ದಾರೆ ನಮ್ಮ ಯಜಮಾನ್ ರೊಟ್ಟಿ. ನಾನು ಕೈ ಕಾಣುತ್ತೆ ನೋಡಿ, ಇದ್ರೊಳಗಡೆ ಕಾಣಿಸುತ್ತೆ ನಿಮಗೆ, ಅಷ್ಟು ತಿಳು ಮಾಡಿದೆ, ಒತ್ತಿದ್ದಾರೆ. ಅಲ್ಲ ಸ್ನೇಹಿತರೆ, ಯಾರಿಗೆಲ್ಲ ಇಷ್ಟ ಅಕ್ಕಿ ರೊಟ್ಟಿ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಾನೀಗ ಇನ್ನೊಂದು ಅಕ್ಕಿ ರೊಟ್ಟಿ ತಿಂದು, ಬೆಳಗ್ಗೆ ಕೂಡ ಅಕ್ಕಿ ರೊಟ್ಟಿ ಏನು ಮಾಡಿದ್ನಲ್ಲ ಎಲ್ಲ ಪಾತ್ರೆಗಳ ರಾಶಿ ಆಗಿಬಿಟ್ಟಿದ್ದಾವೆ. ನೋಡಿ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ತುಂಬಾ ಇದ್ದಾವೆ. ಇಲ್ಲಿ ಬಟ್ಟೆ ಇದಾವೆ. ಈಗ ಬಟ್ಟೆ ಪಾತ್ರೆ 2 ಮಾಡ್ತೇನೆ. ನಾನು ಅಕ್ಕಿ ರೊಟ್ಟಿ ಊಟ ಮಾಡಿ ಮಾಡ್ತೇನೆ ಸ್ನೇಹಿತರೆ. ನಿಮಗೆ ಮತ್ತೆ ಬಾಳೆಕಾಯಿ ನೋಡಿ, ಪುಟ್ಟಬಾಳೆ ಹಣ್ಣಿಗೆ ಬಂದಿದೆ ನಮ್ಮ ಅಮ್ಮರ ಮನೆಯದು. ಹಿಂದ್ಗಡೆ ಕಟ್ಟಿಬಿಡಿ, ಅದೊಂದು ಡಬಲ್ಲು ಇದನ್ನು ಕಟ್ಟಾಗಿದೆ ಸ್ನೇಹಿತರೆ. ಇದೊಂದು ಅಲ್ಲಿ ಇದರಲ್ಲಿ ಇಡ್ತೀನಿ. ಬೇಡ ರೀ, ಕಟ್ ಮಾಡಬೇಡಿ, ಅದು ಹಿಂದ್ಗಡೆ ಕಟ್ಟಿ ಗಾಳಿಗೆ ಒಳ್ಳೆಯದಾಗುತ್ತೆ ನೋಡಿ. ಚಿಕ್ಕಕಾಯಿ ಒಂದು ತಂದಿದ್ದಾರೆ. ಇಲ್ಲಿ ಬಟ್ಟೆ ಇಟ್ಟಿದ್ದೇನೆ, ಒಳಗಡೆ ಇಡಬೇಕು. ಪುಟ್ಟಬಾಳೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲ. ಇಲ್ಲೊಂದಿಷ್ಟು ಇದಾವೆ, ಇರಲಿ. ಇಲ್ಲಿ ಒಂದು ಮಾವಿನಕಾಯಿ, ಮಾವಿನ ಹಣ್ಣಿದೆ ನೋಡಿ, ಒಳ್ಳೆ ಹಣ್ಣಿಗಿದೆ. ಕಟ್ ಮಾಡಬೇಕು ಅದನ್ನು ಕೂಡ. ಈಗ ನೋಡಿ ಸ್ನೇಹಿತರೆ, ಸ್ವಲ್ಪ ನಮ್ಮ ಅಮ್ಮರ ಕೆಲಸ ಇದೆ ಅಂಥೇಳಿ ಪೇಟೆ ಹೋಗಿದ್ವಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಹಾಗೆ 1-2 ಕ್ಯಾರೆಟು, ಇಲ್ಲಿ ಮಾವಿನಕಾಯಿ ತಂದಿದ್ದಾರೆ ಯಜಮಾನ್ರು. 1 ಗುಳ್ಳ. ಇದು ಇಷ್ಟು ನಾಳೆಗೆ ಬೇಕು. ಯಾಕೆ ಅಂಥೇಳಿ ನಾಳಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಶ್ರೇಯಾ, ಇದ್ರೊಳಗಡೆ ಪಪ್ಪಾಯ ಹಣ್ಣು ತೆಗಿ, ಕಟ್ ಮಾಡ್ಬೇಕು. ಕಟ್ ಮಾಡ್ಯಾರ ಅದನ್ನ ಅಮ್ಮ ಅರ್ಧ ಕಟ್ ಮಾಡಿ ಕೊಟ್ಟಿದ್ದಾರೆ. ಅಮ್ಮನಿಗೆ ಜಾಸ್ತಿ ಆಗುತ್ತೆ ಅಂತೇಳಿ ದೊಡ್ಡದಿತ್ತಂತೆ, ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡು. ಹಣ್ಣಾಗೈತಲ್ಲ ಅವ್ರ ಗಿಡದ್ದು ಅದು ಸ್ನೇಹಿತರೆ. ಇಲ್ಲೊಂದು 3 ಹೊಸ ಲಂಗ ಬಂದಿದೆ ಹೊಲಿಲಿಕ್ಕೆ, ಫೋಲ್ಡ್ ಮಾಡಿ ಹೊಲಿಬೇಕು. ನಾಳೆಗೆ ಹೊಲಿಗೆ ಕೊಡ್ತೇನೆ. ಅಲ್ಲಿ ಅಮ್ಮರಿಗೆ ಪಪ್ಪಾಯನ್ ಜಾಸ್ತಿ ಆಯ್ತು ಅಂಥೇಳಿ ಕೊಟ್ಟಿದ್ದಾರೆ. ಕಟ್ ಮಾಡಬೇಕು. ಈಗ ಕಟ್ ಮಾಡಿ ಸ್ವಲ್ಪ ಎತ್ತಿ ಫ್ರಿಜ್ಜಲ್ಲಿ ಇಡ್ತೇನೆ. ಇದನ್ನೀಗ ಅಷ್ಟು ಕ್ಲೀನ್ ಮಾಡ್ಕೊತೀನಿ ನಾನು. ನೋಡಿ, ನಿನ್ನೇನು ಪೇಟೆಗೆ ಹೋಗೋದು, ಇವತ್ತು ಪೇಟೆಗೆ ಹೋಗೋದು, ಇದು ತಿರ್ಗಾಡೋದು ಜಾಸ್ತಿ ಆಗುತ್ತೆ ನಮಗೆ. ಇವತ್ತು ಸ್ವಲ್ಪ ಸಾಮಾನು ತರಲಿಕ್ಕಿತ್ತು, ನಮಗೇನಿಲ್ಲ. ಇದು ಗ್ಯಾಸಿಂದು KYC ಒಂದು ಮಾಡಿಸೋದು ಬಂದಿದೆಯಲ್ಲ ಸ್ನೇಹಿತರೆ. ಈಗ ಇವತ್ತು 2 ವರ್ಷದಿಂದಲೇ ಇವತ್ತು ಕರೆಕ್ಟ್ ಫೆಬ್ರವರಿ 13ನೇ ತಾರೀಕು 2024ನೇ ತಾರೀಕು ದಿನನೇ ನಿಮ್ಮ ಅಪ್ಪ KYC ಮಾಡಿಸ್ಕೊಂಡ ಗ್ಯಾಸಿಂದ. ಆದರೂ ನೆನಪಿಲ್ಲ ನಮಗೆ ಯಾರಿಗೂ. ನಿನ್ನೆ ಪೇಪರಲ್ಲಿ ಏನು ಹೇಳಿದರು, ಲಾಸ್ಟ್ ಡೇಟ್ ಅಂತ ಹೇಳಿ ಪೇಪರಲ್ಲಿ ಹಾಕ್ಯಾರ. ನಿನ್ನೆ ಅಮ್ಮರ ಮನೆಯಾಗ ಪೇಪರಲ್ಲಿ ನೋಡಿದೆ ಸ್ನೇಹಿತರೆ. ಅಲ್ಲಿ
ನೋಡಿ ಅನಂಟ್ಲ ಮತ್ತೇನು ಇದಾಗುತ್ತೆ ಅಂತೇಳಿ ಇವತ್ತು KYC ಮಾಡಿಸಿದಿಲ್ಲ, ನೆನಪೂ ಇಲ್ಲ ನನಗೆ. ಯಜಮಾನರು ಮಾಡಿಸ್ಕೊಂಡಿದ್ರಂತೆ, ಹಾಗಾಗಿ KYC ಮಾಡಿಸ್ಬೇಕಂತೇಳಿ ಹೋದೆ. ನೋಡಿದರೆ KYC ಆಗಿದೆ ಸ್ನೇಹಿತರೆ ನಮ್ಮದು. ಇವತ್ತು ಕರೆಕ್ಟ್ 2 ವರ್ಷ ಆಯಿತು ನಮ್ಮದು KYC ಆಗಿ. ಹಾಗಾಗಿ ಮತ್ತೆ ರಿಟರ್ನ್ ಬಂದ್ವಿ. ಹಾಗೆ ಅಮ್ಮರಿಗೆ ಲೈಟ್ರ್ ಒಂದು ಬೇಕಾಗಿತ್ತು, ಲೈಟ್ರ್ ಒಂದು ತೊಗೊಂಡಿವಿ. ಮತ್ತು ಇದು ಒಂದು ಬೇಕಾಗಿತ್ತು, ಏನು ಗ್ಯಾಸಿನ ಪೈಪ್ ಒಂದು. ಹಾಗಾಗಿ ತೊಗೊಂಡು ಬಂದೀವಿ. ನಮ್ಮದು ಗ್ಯಾಸ್ ಸ್ವಲ್ಪ ಸ್ಲೋ ಹತ್ತೋ ಗ್ಯಾಸ್ಗಳನ್ನು ತುಂಬ 2008ರಲ್ಲೇ 2009ರಲ್ಲೇ ತೊಗೊಂಡದ್ದು ಗ್ಯಾಸ್. 2000 ಹೌದು 2002ರಲ್ಲಿ. ಹೌದು, ನಿಮ್ಮ ಪಪ್ಪ ತೊಗೊಂಡದ್ದು 2002ರಲ್ಲಿ. ನೋಡಿ ಈಗ ಎಷ್ಟು 2026, 24 ವರ್ಷ ಆಯಿತು ನಮ್ಮ ಗ್ಯಾಸ್ ತೊಗೊಂಡು ಸ್ನೇಹಿತರೆ. ಅಂದರೆ ನನ್ನ ಮದುವೆಗಿಂತ ಮುಂಚೆ ತೊಗೊಂಡಿದ್ದಾರೆ ನಮ್ಮ ಮನೆಯವರು. ನಮ್ಮ ಮದುವೆಗೆ ಫೆಬ್ರವರಿ 25ಕ್ಕೆ 20 ವರ್ಷ ಕಂಪ್ಲೀಟಾಗಿ 21 ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಮದುವೆಗಿಂತ ಮುಂಚೆ 4 ವರ್ಷ ಮೊದಲು ತೊಗೊಂಡಿದ್ದಾರೆ. ಅದಕ್ಕೆ ಗ್ಯಾಸ್ ಸರ್ವಿಸ್ ಮಾಡಿಸಿದ್ರು ಅದು ಸರಿಯಾಗಿ ಕ್ಲಿಯರಾಗಿ ಹತ್ತಾ ಇಲ್ಲ, ಸ್ಲೋ ಆಗಿ ಹತ್ತುತ್ತೆ. ತುಂಬ ಲೇಟ್ ಆಗುತ್ತೆ ಅಡುಗೆ ಕೂಡ. ಅದಕ್ಕಾಗಿ ಸ್ವಲ್ಪ ಎಕ್ಸ್ಚೇಂಜರ್ ಏನಾರು ಮಾಡಬೇಕಂತ ಕೇಳಿದ್ದೀವಿ. ಮೇಲ್ಗಡೆ ಗ್ಲಾಸ್ ಇದ್ದದ್ದು ಬರ್ತಲ್ಲ, ಅವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದಾವೆ. ಮತ್ತು ಇನ್ನೊಂದು ಏನು ಗೊತ್ತಾವು, ಕಾದಂದ್ರೆ ಸಿಡಿದು ಬಿಡ್ತಾವೆ ಅಂತಂದರು. ಅಂದರೆ ಗ್ಲಾಸ್ ಎಲ್ಲ ಸಿಡಿತದೆ ಅಂತಂದರು. ಅದಕ್ಕೆ ಮತ್ತೆ ಸ್ಟೀಲಿಂದ ನೋಡ್ಬೇಕಂತ ಅಂದ್ಕೊಂಡ್ವಿ. 3600 ಒಂದಿದೆ, ಒಂದು 2600 ಒಂದಿದೆ. ಅದು 2600 ಏನಿದೆ ತುಂಬ ತಿಳುವಾಗಿದೆ. ಅದು ಸ್ಟೀಲ್ ಇರುತ್ತಲ್ಲ ಮೇಲ್ಗಡೆ, ಅದೆಲ್ಲ ತುಂಬ ತಿಳುವಿದೆ. 3600 ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ಮತ್ತೆ ಯಜಮಾನ್ರು ಬೇಡ, ಕೈಯಲ್ಲಿ ದುಡ್ಡಿಲ್ಲ, ಬೇಡ ಅಂಥೇಳಿ ವಾಪಸ್ ಬಂದೆ ಸ್ನೇಹಿತರೆ. ಯೂಟ್ಯೂಬಿನ ಪೇಮೆಂಟ್ ಬಂದ ಮೇಲೆ ತೊಗೋಬೇಕಂದ್ರೆ ಈ ಯೂಟ್ಯೂಬಿನ ಪೇಮೆಂಟ್ ನಂಬ್ಕೊಂಡು ಕೂತ್ಕೊಂಡ್ರೆ ಅಯ್ಯೋ ದೇವ್ರೆ, ವರ್ಷಕ್ಕೊಂದು ಬರಲ್ಲ. ಆ ಥರ ಆಗಿದೆ ನನ್ನ ಹಣೆ ಬರ. ಎಂತ ಮಾಡೋದು ನೋಡಿ. ಅಲ್ಲಿ ಅಷ್ಟು ಸೀರೆಗಳನ್ನು ತಂದಿಟ್ಕೊಂಡು ಕೂತಿದ್ದೀನಿ. ನಮ್ಮ ಮೇಡಮ್ ಅವರು ಸೊಪ್ಪು ಬಿಡಿಸ್ತಾ ಇದ್ದಾರೆ. ಇವತ್ತು ಫ್ರೀ ಆಗಿದ್ದಾರೆ, ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಅಂತೇಳಿ ಸ್ನೇಹಿತರೆ. ಮುಗಿತಲ್ಲ ಇರುತ್ತೆ ಇಲ್ಲ, ಅದನ್ನು ಕಡ್ಡಿ ತೆಗಿದಪ್ಪ ಬಳಕತ್ತೆ. ಸ್ವಲ್ಪ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕ್ಯಾರೆಟು, ಮಾವಿನಕಾಯಿ, ಒಂದು ಗುಳ್ಳ ತೊಗೊಂಡು ಅಷ್ಟೇ. ತರಬೇಕಿತ್ತು, ಹಾಗಾಗಿ ಗುಳ್ಳ ಒಂದೇ ಸಾಕು ಅಂತೇಳಿ ಪರಿಚಯ ಇದ್ರು ಹಂಗೆ, ಅವ್ರ ಕಡೆಯಿಂದ ಒಂದು ತೊಗೊಂಡೆ ಅಷ್ಟೇ ಗುಳ್ಳ. ಹಾಗಾಗಿ ಸ್ನೇಹಿತರಿಗೆ ಇದನ್ನೆಲ್ಲ ಬಿಡಿಸ್ತೇನೆ. ಬಿಡಿಸಿ ಎತ್ತಿಟ್ಕೊಂಡು ಇವತ್ತು ಅಡುಗೆ ಏನು ಮಾಡಿಲ್ಲ, ರಾತ್ರಿಗೆ ನೋಡ್ತೀನಿ, ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿಂತೀನಿ. ನೋಡಿ ಸ್ನೇಹಿತರೆ, ಇಷ್ಟೊತ್ತನ ಸೊಪ್ಪು ಬಿಡಿಸಿದ್ನಿ. ಸೊಪ್ಪು ಬಿಡಿಸಿ ಆಲ್ರೆಡಿ 8 ಗಂಟೆ ಆಗಿದೆ. ಇನ್ನೊಮ್ಮೆ ನಂಗೆ ಒಂಥರ ಇದು ಬಂದಂಗೆ ಆಗ್ತೈತಿ, ಮಾತಾಡ್ಲಿಕ್ಕೆ ಉಸಿರು ಬರ್ತಾ ಇಲ್ಲ. ಯಾಕೆ ಅಂತಂದರೆ ನಮ್ಮ ತಮ್ಮ ಫೋನ್ ಹಚ್ಚಿದ್ದ. ನಮ್ಮ ತಮ್ಮ ಅಂದರೆ ನಮ್ಮ ಚಿಕ್ಕಮ್ಮನ ಮಗ. ಕ್ಲಿಯರಾಗಿ ಹೇಳಿಬಿಡ್ತಾರೆ, ಚಿಕ್ಕಮ್ಮನ ಮಗ ಅಂದರೆ ನಮ್ಮ ಯಜಮಾನ್ರ ತಂಗಿ ಮಗ. ಅಂದರೆ ನಮ್ಮ ಯಜಮಾನ್ರು ಬಂದು ನನಗೆ ಸೋದರ ಮಾವನೇ ಅಲ್ಲ. ಹಾಗಾಗಿ ಅವನು ಫೋನ್ ಹಚ್ಚಿದ, ಮಾತಾಡ್ತಾ ಹೊರಗಡೆ ಕೂತಿದ್ದೆ. ಹೊರಗಡೆ ಅಂದ್ರೇನ ಗಿಡಕ್ಕೆ ನೀರು ಬಿಡ್ತೀನಲ್ಲ, ಅಲ್ಲಿ ಕೂತಿದ್ನಿ. ಸ್ವಲ್ಪ ತಲೆನೋವು ಇರೋದ್ರಿಂದ ಯಾಕೋ ಉಲ್ಟಿ ಆದಂಗೆ ಆಗ್ತಾಯಿತ್ತು. ಲಿಂಬೆ ಹಣ್ಣಿಂದು ಶರ್ಬತ್ ಮಾಡಿ ಕುಡಿದಿದ್ದೆ. ನನಗೆ ತಲೆನೋವು ಸ್ಟಾರ್ಟ್ ಆದರೆ ಉಲ್ಟಿ ಆಗುತ್ತೆ. ಇಲ್ಲೇ ಅದಾವ್ರೆ ಅವು, ಸೌಂಡ್ ಆಗತೈತೆ ನೋಡ್ರಿ. ಇಲ್ಲೇ ಅದಾವ ಬಾಳೆ ಗಿಡ ತೆಗ್ದವ್ರಿ. ಅಲ್ಲಿ ಫೋನಲ್ಲಿ ಮಾತಾಡ್ತಾ ಕೂತಿದ್ದೀನಿ ಸ್ನೇಹಿತರೆ. ಫೋನಲ್ಲಿ ಮಾತಾಡಬೇಕಾದ್ರೆ 8 ಗಂಟೆ ಇದೆ ಟೈಮ್. 8 ಗಂಟೆ 8:30 ಐತಿ ಈಗ. ಕೂತಿದ್ದೀನಿ. ಮೈ ಮೇಲೆ ಬರಬೇಕಾ ಸ್ನೇಹಿತರೆ, ಏನು ಗೊತ್ತಾ, ಹೆಬ್ಬವಲ್ಲ, ಕ್ಯಾರೆವನು ಅಲ್ಲ, ಮುಳ್ಳಹಂದಿ ಮೊದಲು ಒಂದೇ ಇತ್ತು. ಈಗ ಅದಕ್ಕೆ ಮರಿಯಾಗಿ ಒಟ್ಟು ಟೋಟಲ್ 4 ಹಂದಿ ಆಗಿದ್ದಾವೆ. ಮುಳ್ಳಹಂದಿ ಎಂತ ಗೊತ್ತು, ಹೇಗೆ ಓಡಿದ್ದೀನಿ, ಆಚೆ ಒಂದು 4-5 ಸೆಕೆಂಡಲ್ಲಿ ಮಾತ್ರ ತಪ್ಪಿಸ್ಕೊಂಡಿದ್ದೀನಿ ನಾನು. ಜಿಗಿದು ಓಡಿ ಬಂದೆ, ಅಷ್ಟು ಸ್ಪೀಡಾಗಿ ಬಂದೆ. ಫೋನಲ್ಲಿ ಮಾತಾಡ್ತಾ ಇದ್ದೆ. ಓಡಿ ಬಂದುಬಿಟ್ಟು ದೂರ ನಮ್ಮ ಮನೆಯವ್ರು ಹೊರಗಡೆ, ನಾವು ಓಡಿದ್ ನೋಡಿ ಹೊರಗೆ ಬಂದರು. ಅವ್ರು ಬಾಯ್ ಮಾಡಿದ್ರು ಅಂಥೇಳಿ ಆ ಕಡೆಗೆ ಹೋಗಿಬಿಟ್ಟು ನೋಡಿ. ನಮ್ಮ ಮನೆ ಹತ್ರ ಮುಳ್ಳಹಂದಿ ತುಂಬ ಅದಾವೆ ಸ್ನೇಹಿತರೆ, ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಯಾಕೆ ಹೇಳ್ತೀನಿ. ಮುಳ್ಳಹಂದಿ, ಹೆಬ್ಬಾವು, ಕ್ಯಾರೆ ಹಾವು, ನವಿಲು, ಮತ್ತು ನಾಯಿ, ಬೆಕ್ಕು, ಇಲಿ, ಹೆಗ್ಗಣ, ಮತ್ತು ಇನ್ನೊಂದೇನು ಎಲ್ಲ ಥರದ ಗುಬ್ಬಚ್ಚಿಗಳು, ಮುಂಗುಸಿ, ಯಾವುದಕ್ಕೂ ಕಮ್ಮಿ ಇಲ್ಲ. ಅಳಿಲು ನೋಡಿದ್ದೀರಿ ನೀವು, ಅಳಿಲು ಮರಿ ಇಡ್ತವೆ, ಇಲಿಗಳ ಮರಿ ಇಡ್ತವೆ.
ಮುಳ್ಳಂದಿ ಕಾಟ ಅಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ, ಹೊರಗಡೆ ಕೂತ್ಕೊಳ್ಳಾಗಿಲ್ಲ. ಈಗೂ ಸೌಂಡ್ ಆಗಾಗ್ತಿದೆ ಇಲ್ಲಿ ಬಾಳೆ ಗಿಡದಲ್ಲಿ. ಸ್ನೇಹಿತರೆ, ನಂದೊಂದು ಏನು ಗೊತ್ತಾ ಕೆಟ್ಟ ಹಾಬಿ ಅಂದರೆ, ಯಾರ್ದಾದ್ರೂ ಕಾಲ್ ಬಂದರೆ ಹೊರಗಡೆನೇ ಕೂತ್ಕೋತೀನಿ. ಯಾಕೆ ಅಂದರೆ ಶ್ರೇಯಾ ಒಳಗಡೆ ಓದ್ತಿರ್ತಾಳೆ, ಅವಳು ನಾನು ಫೋನಲ್ಲಿ ಮಾತಾಡ್ಲಿಕ್ಕೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತು ಯಜಮಾನ್ರು ಸಂಜೆನೇ ಕೆಲಸ ಮಾಡಿ ಬಂದು ಸಾಕಾಗಿಬಿಟ್ಟಿರ್ತದೆ, ಅವರು ಸ್ವಲ್ಪ ಫೋನೆಲ್ಲ ನೋಡ್ತಿರ್ತಾರೆ, ಅವರು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಾನು ಏನು ಮಾಡ್ತೀನಿ, ವಾಕ್ ಮಾಡ್ತಾ ಫೋನಲ್ಲಿ ಮಾತಾಡ್ಕೋತಾ ವಾಕ್ ಮಾಡ್ತೀನಿ. ಅದಕ್ಕಾಗಿ ಜಾಸ್ತಿ ಹೊರಗಡೆನೇ ಇರ್ತೀನಿ. ಮುಳ್ಳಂದಿ ದಿನಾ ನೋಡ್ತೀನಿ ನಾನು. ದಿನ ಎಷ್ಟು ಗಂಟೆಗೆ ನೋಡ್ತಿದ್ನಿ ಅಂದರೆ 9 ಗಂಟೆ ಮೇಲೆ ನೋಡ್ತಿದ್ದೆ. ಇವತ್ತು 8 ಗಂಟೆಗೆ ಬಂದುಬಿಟ್ಟಿದ್ದಾವೆ. 8 ಗಂಟೆಗೆ ಬಂದುಬಿಟ್ಟಿದ್ದಾವೆ ನೋಡಿ. 2 ಹಂದಿದಾವೆ ಈಗ ಇಲ್ಲಿ. ರೇ ರೇ ಗ್ಯಾಸ್ ವಾಸ ಬರತೈತೇನೋ, ಸ್ಮೆಲ್ ಬರ್ತೈತೆ ಸ್ನೇಹಿತರೆ, ಸ್ಮೆಲ್ ಬರ್ತೈತೆ ಯಾಕೋ ಗ್ಯಾಸು. ಏನು ಅದು ಗೊತ್ತಾಗ್ತಾ ಇಲ್ಲ. ಶ್ರೇಯಾ, ಇದು ಗ್ಯಾಸ್ ವಾಸ ಬರತೈತೇನು? ಬಾ ಒಂದು ಇಟ್ಟಕಳೀಲಿ. ಬರ್ತಿಲ್ಲ ನಂಗೆ. ಎದ್ರ ಸ್ಮೆಲ್ ಇದೆ ಇಷ್ಟು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೋಡಿ ಸ್ನೇಹಿತರೆ, ಇಷ್ಟೊತ್ತನ ಅದರದ್ದೇ ಆಯಿತು, ಭಯ ಆಯಿತು, ಹೊರಗಡೆನೇ ಹೋಗಬಾರ್ದು ಅಂಥೇಳಿ. ಏನು ಮಾಡೋದು, ಮತ್ತೆ ಹೊರಗೆ ಹೋಗಲೇಬೇಕಾಗುತ್ತೆ. ಏನಾದರೂ ಹಾಕಲಿಕ್ಕೆ ಆಯಿತು, ಇದು ಆಯಿತು, ಹೋಗಬೇಕಾಗುತ್ತೆ, ಈ ಥರ ಆಗುತ್ತೆ. ಈಗ ಮುಳ್ಳಂದಿದ್ದು ಬಿಟ್ಬಿಡ್ತೀನಿ, ಭಯ ಆಗ್ತದೆ. ಅದ್ರ ಮೇಲೆ ಇಷ್ಟಿಟ್ಟದ್ದು ಮುಳ್ಳು ಇರ್ತಾವೆ ಸ್ನೇಹಿತರೆ. ಒಂದೊಂದು ಗೇನ್ ಅಂತಾರೆ ನೋಡಿ, ಈ ಥರ. ಈ ಬಟ್ಟು ಮತ್ತು ಈ ಬಟ್ಟು ಹೇಳೋದು ಅಷ್ಟು ದೊಡ್ಡದು ಮುಳ್ಳಂದಿ ಮೇಲೆ. ಅಂದರೆ ಬೆಳಗ್ಗೆ ಮನೆ ಮುಂದೆಲ್ಲ ಬಿದ್ದಿರ್ತಾವೆ, ನಾವು ಹಿಡಿಸುಡಿದಿಂದ ಆಚೆ ಎಲ್ಲ ಹಾಕ್ತೇವೆ ನಾವು. ಆ ಥರ ಆಗುತ್ತೆ ನಮ್ಮ ಪರಿಸ್ಥಿತಿ. ಈಗ ಯಜಮಾನ್ರು ಮಧ್ಯಾಹ್ನ ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ಇತ್ತಲ್ಲ ತಿಂದಿದ್ದಾರೆ. ಈಗ ದೋಸೆ ಮಾಡ್ತೀನಿ ಅವರಿಗೆ. ದೋಸೆ ಹಿಟ್ಟು ನಿನ್ನೆ ರುಬ್ಬಿಟ್ಟಿದ್ದೆ, ಬೆಳಗ್ಗೆ ಮಾಡಲಿಲ್ಲ. ಅಕ್ಕಿ ರೊಟ್ಟಿ ಅದೆಲ್ಲ ಇತ್ತತ್ತೆ ಬಿಟ್ಟೆ. ಈಗ ರಾತ್ರಿಗೆ ಅದನ್ನೇ ದೋಸೆನ ಮಾಡಿಕೊಡ್ತೀನಿ ಬನ್ನಿ. ದೋಸೆ ಹಿಟ್ಟು ಯಾವ ಥರ ರುಬ್ಬಿದೆ, ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸ್ನೇಹಿತರೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋತೇನೆ. ಈಗ ನಮಗೆ ಹಾಕ್ತೇನೆ, ಬಿಳಿ ದೋಸೆನೇ ಹಾಕ್ತೇನೆ ಈಗ. ಆಮೇಲೆ ಎಲ್ಲ ಥರದ ತರಕಾರಿ ಈರುಳ್ಳಿ ಅದು ಹಾಕಿ ಕಟ್ ಮಾಡಿ ಯಜಮಾನ್ರಿಗೆ ಹಾಕ್ಕೊಡ್ತೇನೆ. ನೋಡಿ ಇಲ್ಲಿ ದೋಸೆ ಒಂದೆರಡು ಹಾಗೆ ಸಾದಾ ದೋಸೆ ಹಾಕ್ತೀನಿ ಸ್ನೇಹಿತರೆ. ಈಗ ಇಲ್ಲಿ ಹಂಚು ಕಾದಿದೆ, ಹಂಚು ಈ ಕಡೆ ತೊಗೋತೀನಿ ಸ್ವಲ್ಪ. ಇಲ್ಲಿ ಹಾಗೆ ದೋಸೆ ಹಾಕ್ತೀನಿ. ನೋಡಿ ಇದಕ್ಕೆ ನಾನು ಏನೂ ಹಾಕಿಲ್ಲ, ಉದ್ದಿನಬೇಳೆ ಅಕ್ಕಿ ಮಾತ್ರ ಹಾಕಿರೋದು. ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಅಂದರೆ ಮಸ್ತಾಗಿ ಹಿಟ್ಟು ಉಬ್ಬುತ್ತೆ ಸ್ನೇಹಿತರೆ. ಸ್ವಲ್ಪ ಎಣ್ಣೆನ ಹಾಕ್ತೇನೆ ಮೇಲ್ಗಡೆಯಿಂದ. ಇದ್ರ ಮೇಲೆ ಮುಚ್ಚಳ ಮುಚ್ಚಬಹುದು, ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ. ಇದ್ರ ಮೇಲೆ ಮುಚ್ಚಳ ಎಲ್ಲಿಟ್ಟಿದ್ದೇನೆ, ಈ ಥರ ಮುಚ್ಚಳ ಮುಚ್ಚಿದ್ರೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಬೇಯುತ್ತೆ ಸ್ನೇಹಿತರೆ ಅದೆಲ್ಲ ಕಡೆ. ನೋಡಿ ಸ್ನೇಹಿತರೆ, ಎಷ್ಟು ಗರಿ ಗರಿಯಾಗಿ ಬಂದಿದೆ ದೋಸೆ, ಮಸ್ತಾಗಿ. ನೋಡಿ ಗರಿ ಗರಿಯಾಗಿರೋಂಥ ದೋಸೆ. ಮಸಾಲೆ ದೋಸೆ ಕೂಡ ಬರಲ್ಲ ಇಷ್ಟು ಚೆನ್ನಾಗಿ. ಇದಕ್ಕೇನು ಹಾಕಿಲ್ಲ ನೋಡಿ, ಇಷ್ಟು ಸಿಂಪಲ್ಲಾಗಿ ಹಾಕಿರೋದ್ರಿಂದನೂ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆಲ್ಲ, ಸಖತ್ತಾಗಿ. ಇದೇ ಥರ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆಗಳನ್ನು ನಾನಿಲ್ಲಿ ಹಾಕ್ಕೋತೇನೆ. ಶ್ರೇಯನಿಗೆ, ನನಗೆ, ಅವ್ರ ಪಪ್ಪಾಗೆ ಸ್ವಲ್ಪ ಮಸಾಲೆ ದೋಸೆ ಇದರ ಥರ ಮಾಡಿಕೊಡ್ಬೇಕು. ನೋಡಿ ದೋಸೆ ಎಷ್ಟು ಚೆನ್ನಾಗಿದಾವಲ್ಲ. ನೋಡಿ ಸ್ನೇಹಿತರೆ, ಒಂದು 4 ದೋಸೆ ನಮಗೆ ಮಾಡ್ಕೊಂಡು ಈಗ ಮಸಾಲೆ ದೋಸೆ. ಇದು ಏನು ದೋಸೆ ಹಿಟ್ಟು ಐತಲ್ಲ ಸ್ನೇಹಿತರೆ, ಇಲ್ಲಿ ಈ ಹಿಟ್ಟನ್ನು ಇದಕ್ಕೆ ಹಾಕೋತೇನೆ. ಇದರೊಳಗಡೆ ಈಗ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಹಾಕಿದ್ದೇನೆ ಕಟ್ ಮಾಡಿ. ಇದಕ್ಕೆ ನನಗೆ ಎಷ್ಟು ಹಿಟ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ಅಂದರೆ ಈಗ ನಾವು ಏನು ಮಾಡ್ತಿರ್ತೀವಲ್ಲ ಇದಕ್ಕೆ ಇದು ಅದು ಏನು ಬೇಕಾಗಲ್ಲ ನೋಡಿ, ಚಟ್ನಿ ಅದು ಏನೂ ಬೇಕಾಗಲ್ಲ. ಈ ಥರ ಮತ್ತು ಉತ್ತಪ್ಪ ಥರ ಅನಿಸುತ್ತೆ ಇದೊಂಥರ. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ. ಅದಕ್ಕಾಗಿ ನೋಡಿ ಈಗ ಉಪ್ಪದೆಲ್ಲ ಹಾಕಿರ್ತೀವಿ, ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ದೋಸೆ ರೆಡಿ ಆಗುತ್ತೆ. ಸ್ವಲ್ಪ ಈರುಳ್ಳಿ ಅದು ಚೆನ್ನಾಗಿ ಹಾಕಿದರೆ ಜಾಸ್ತಿ ತಿನ್ಲಿಕ್ಕೆ ಒಂಥರ ಟೇಸ್ಟಾಗಿ ಬರುತ್ತೆ.
ಅಂಥೇಳಿ ಅಷ್ಟೇ ಸ್ನೇಹಿತರೆ. ನೋಡಿ ಈಗ ಹಂಚ್ಕೊಳಕ್ಕೆ ಕಾದಿದೆ ಅದು. ಅದ್ರ ಮೇಲೇ ನಾನು ಎಷ್ಟು ಬೇಕು ನೋಡಿ ಅಷ್ಟನ್ನು ನನಗೆ, ಇದು ತುಂಬಾ ದಪ್ಪ ಇರುತ್ತೆ, ತಿಳುವಾಗಿ ಏನು ಬರಲ್ಲ ಇದು. ಇಷ್ಟು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು. ಎಣ್ಣೆ ಅಥವಾ ತುಪ್ಪ ಈ ಥರ ಮೇಲ್ಗಡೆಯಿಂದ ಹಾಕ್ಕೊಂಡು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ 1-2 ನಿಮಿಷ ಆದಮೇಲೆ ನೋಡಿ ಸ್ಪಂಜ್ ಥರ ಹೇಗೆ ಬಂದಿದೆ ದೋಸೆ ಅಂಥೇಳಿ ಸ್ನೇಹಿತರೆ. ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ನೋಡಿ. ಈಗ ಇದನ್ನ ಏನು ಮಾಡೋದಂದರೆ ಈ ಥರ ಆದ್ರೂ ನೋಂದಿಟ್ಟು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ನೀವು ತಿರುಗಿಸಿ ಹಾಕ್ಕೋಬೇಕಾಗತ್ತೆ 2 ಸೈಡು. ಕಣ್ಣು ನೋಡಿ ಎಷ್ಟು ಮಸ್ತಾಗಿದ್ದಾವೆ. ಇನ್ನೊಂದು ಸ್ವಲ್ಪ ಬೇಯಿಸ್ತೇನೆ ನೋಡಿ, ತಿರುಗಿಸಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಸಟ್ಟ ದೋಸೆ ಥರ ಮಸ್ತಾಗಿ ಬರುತ್ತೆ. ದಪ್ಪದಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ಕಾಯಿ ಮೆಣಸೆಲ್ಲ ಇರೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಯಜಮಾನ್ರಿಗೆ ಈ ಥರ ಅಂದರೆ ತುಂಬಾ ಇಷ್ಟ, ಅದಕ್ಕಾಗಿ ಮಾಡ್ತಾಯಿದ್ದೀನಿ ನೋಡಿ. ಸೇಮ್ ಬಣ್ಣ ದೋಸೆ ಮಾಡ್ತೀನಿ ನೋಡಿ, ಅದೇ ಥರ ಬರುತ್ತೆ ನೋಡಿ. ಎಷ್ಟು ಸ್ಪಂಜಿನಾಗೆ ಬಂದಿದೆಯಲ್ಲ, ಬಣ್ಣ ದೋಸೆ ಥರ ಮಸ್ತಾಗಿರುತ್ತೆ ನೋಡಿ. ಈಗ ತೆಗೆದು ಹಾಕೋತೀನಿ, ಇದೇ ಥರ ಎಲ್ಲವನ್ನು ಮಾಡಿಟ್ಕೊತೀನಿ.